So when it comes to crystals, ನೀವು question ಕೇಳಿದ್ರಿ for money. ಎಕ್ಸಾಕ್ಟ್ಲಿ. So for money there are many crystals. One is carnelian, red carnelian ಹಾಕ್ಬೋದು. These crystals can be worn separately. ನಾವು ಮಾಡೋದು we have put all of it in like a combination. ಯಾಕೆ ಇದು ಒಂದು ಕಾಂಬಿನೇಷನ್ ಅಲ್ಲಿ ಇಟ್ರೆ ಇದು ತುಂಬಾ ಪವರ್ಫುಲ್ ಆಗುತ್ತೆ. ಓಕೆ. ನಾನು ಹೇಳಿದಲ್ಲ ಮಲ್ಟಿಪ್ಲೈಯರ್ ಎಫೆಕ್ಟ್. ಸೊ ದಿಸ್ ಇಸ್ ರೆಡ್ ಕಾರ್ನಿಲಿಯನ್. ದಿಸ್ ಇಸ್ ಫಾರ್ ಮನಿ ಅಂಡ್ ಅಬಂಡೆನ್ಸ್, ಬಟ್ ಆಲ್ಸೋ ಫಾರ್ ಫರ್ಟಿಲಿಟಿ. ಯಾರಿಗೆ ಮಕ್ಕಳು ಬೇಕು, ಕನ್ಸೆಪ್ಷನ್ ಆಗ್ತಾ ಇಲ್ಲ, ಇದು. ದೆನ್ ದಿಸ್ ಇಸ್ ಜೇಡ್. ಜೇಡ್ ಬ್ರಿಂಗ್ಸ್ ಅ ಲಾಟ್ ಆಫ್ ಲಕ್, ಬಟ್ ಇಟ್ಸ್ ಆಲ್ಸೋ ಅ ಮನಿ ಸ್ಟೋನ್. ದಿಸ್ ಇಸ್ ಸಿಟ್ರೀನ್. Citrine is for confidence, but also very good wealth stone. Okay. Then the famous green aventurine. Actually, this is not famous. Green aventurine also very powerful money stone. And the famous pyrite. Pyrite ಎಲ್ಲ ಜಾಗನಲ್ಲಿ ನಾವು ನೋಡಿದೀವಿ. But there are very different ways to energize and cleanse pyrite. ಇದು ನೀರಿನಲ್ಲಿ cleanse ಆಗಲ್ಲ, salt ನಲ್ಲಿ cleanse ಆಗಲ್ಲ. Yes. Then this is hematite, which is for grounding. Okay. ನಮ್ ಗ್ರೌಂಡಿಂಗ್ ಸ್ಟ್ರಾಂಗ್ ಇದ್ರೆ ಅವಾಗ ನಮ್ದು ಮನಿ ಚೆನ್ನಾಗಾಗುತ್ತೆ. ನಮ್ ರೂಟ್ ಚಕ್ರ ಸ್ಟ್ರಾಂಗ್ ಆಗಬೇಕು. ಅಂಡ್ ದಿಸ್ ಇಸ್ ಅ ರೂನ್. ರೂನ್ ಇಸ್ ಅ ವೆರಿ ವೆರಿ ಏನ್ಷಂಟ್ ಸಿಂಬಲ್ಸ್. ಇದು ಈವನ್ ಕೈನಲ್ಲಿ ಸುಮ್ಮನೆ ಬರೆಯೋದ್ರೆ ತುಂಬಾ ಪವರ್ಫುಲ್. ನಮ್ದು ಎನರ್ಜಿ ಚೇಂಜ್ ಆಗುತ್ತೆ. ಸೊ ಈ ಸಿಂಬಲ್ ಯಾವುದು ಮನಿ ಬ್ರೇಸ್ಲೆಟ್ ನಲ್ಲಿ ಇದೆ, ನಮ್ಮ ಕೈನಲ್ಲಿ ಕೂಡ ರೈಟ್ ಮಾಡಬಹುದು. ಇದು ತುಂಬಾ ಪವರ್ಫುಲ್. ನೀವು ಡೈಲಿ ಹಿಂಗೆ ರೈಟ್ ಮಾಡಿದ್ರೆ, ನಿಮ್ದು ಪರ್ಫೆಕ್ಟ್ ರೂನ್ ಸಿಂಬಲ್ಸ್ ಕೈನಲ್ಲಿ ಬರೆಯಿದ್ರೆ ನೀವು ನೋಡ್ತೀರಾ ನಿಮ್ದು ಎನರ್ಜಿ ಚೇಂಜ್ ಆಗುತ್ತೆ, ನಿಮ್ಗೆ ಪ್ರಾಸ್ಪೆರಿಟಿ ಬರುತ್ತೆ, ನಿಮ್ಗೆ ಸಕ್ಸಸ್ ಸಿಕ್ಕತ್ತೆ. ಸೊ ರೂನ್ಸ್ ಆರ್ ವೆರಿ ವೆರಿ ಪವರ್ಫುಲ್. ಪೇಪರ್ ನಲ್ಲಿ ಕೂಡ ಬರೆದ್ರೆ ಇಟ್ಸ್ ವೆರಿ ಪವರ್ಫುಲ್, ಬಟ್ ಇದರಲ್ಲಿ ಇದ್ರೆ ಟೂ ಪವರ್ಫುಲ್. ಸೊ ನಾವು ಕಾಂಬಿನೇಷನ್ ಮಾಡ್ಬಿಟ್ಟು ಕೊಡ್ತೀವಿ. ಬಟ್ ಇದು ಸೆಪ್ರೇಟ್ನು ಸಿಕ್ಕತ್ತೆ, ಇದು ಸೆಪ್ರೇಟ್ನು ಹಾಕ್ಬೋದು. ಬಟ್ ಎನಿ ಟೈಮ್ ಯು ವೇರ್ ಫಾರ್ ಮನಿ, ಆಲ್ವೇಸ್ ವೇರ್ ಅ ಕಾಂಬಿನೇಷನ್. ತುಂಬಾ ಜಾಸ್ತಿ ಪವರ್ಫುಲ್ ಇದೆ. ಇಲ್ಲ ಅಂದ್ರೆ ಸಿಂಗಲ್ ಬ್ರೇಸ್ಲೆಟ್ ಎಲ್ಲದು ಇದು ಹಾಕ್ಬೋದು.